ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡುವಂಥ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ವಂದಿಸ್ತೇನೆ. ಈ ತಿಂಗಳು ಕ್ರಿಸ್ಮಸ್ ಹಬ್ಬದ ಒಂದು ಸುಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಅದರ ಕುರಿತಾದ ಒಂದು ಸಂದೇಶವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಜನನವನ್ನು ನೆನೆಸಿ ನಾವು ಈ ಒಂದು ಹಬ್ಬವನ್ನು ಆಚರಿಸ್ತೇವೆ. ನಿಜವಾದಂಥ ಒಂದು ಕ್ರಿಸ್ಮಸ್ ಹಬ್ಬ ನಾವು ಆಚರಿಸಬೇಕಾದ್ರೆ ಆತನು ಹುಟ್ಟಿ ಬಂದಂಥ ಉದ್ದೇಶ ತಿಳ್ಕೊಂಡಾಗ ಅದನ್ನು ನಾವು ಇತರರಿಗೆ ಹಂಚುವಾಗ ನಿಜವಾದ ಕ್ರಿಸ್ಮಸ್ಸನ್ನು ನಾವು ಆಚರಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಸಂದೇಶದಲ್ಲಿ ಆ ಒಂದು ಅಂಶವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಸಂದೇಶವನ್ನು ಪ್ರಾರಂಭ ಮಾಡೋ ಮುನ್ನ ನಾವು ಕಣ್ಣುಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಜನನದ ಹಬ್ಬದ ಸಂದೇಶವನ್ನು ಹಂಚುವಾಗ ಕೇಳುವಂಥ ಎಲ್ಲ ವೀಕ್ಷಕರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ನೀನು ಬಂದಂಥ ಉದ್ದೇಶ ಅರ್ಥ ಮಾಡಿಕೊಂಡು ನಿನ್ನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿ ಪರಲೋಕದ ಆ ಭಾಗ್ಯಕ್ಕೆ ಪಾತ್ರರಾಗುವಂತೆ ಎಲ್ಲ ವೀಕ್ಷಕರನ್ನು ನಡೆಸಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಸಾಧಾರಣವಾಗಿ ನಾವು ಈ ಡಿಸೆಂಬರ್ 1ನೇ ತಾರೀಕಿಂದ 31ನೇ ತಾರೀಕಿನವರೆಗೂ ಪ್ರಪಂಚದಾದ್ಯಂತ ಎಲ್ಲ ಒಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಆದರೆ ನಾವು ಆ ಹಬ್ಬವನ್ನು ನಿಜವಾದ ರೀತಿಯಲ್ಲಿ ನಿಜವಾದ ಸಂತೋಷವನ್ನು ನಾವು ಪಡಿಬೇಕಾದರೆ ಯೇಸು ಸ್ವಾಮಿ ಹುಟ್ಟಿ ಬಂದಂಥ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಏನಾಗಿದೆ ಅಂತ ಹೇಳಿದ್ರೆ, ಹಬ್ಬ ಅಂತ ಹೇಳಬೇಕಾದ್ರೆ ಅದು ಒಂದು ಸಡಗರ ಸಂಭ್ರಮ. ಆದರೆ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭ ಏನಾಗ್ತದೆ ಅಂತ ಹೇಳಿದ್ರೆ, ನಾವೇನು ಮಾಡ್ತೇವೆ, ಈ ಹಬ್ಬ ಬರ್ತಾಯಿದೆ ಅಂತ ಹೇಳ್ತಿದ್ದ ಹಾಗೆ ನಮ್ಮ ಮನೆಯನ್ನು ನಾವು ಪೇಂಟ್ ಮಾಡ್ತೇವೆ, ಮತ್ತು ಡೆಕೋರೇಷನ್ ಮಾಡ್ತೇವೆ, ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ತೇವೆ, ಸಿಹಿ ತಿಂಡಿಗಳನ್ನು ನಾವು ಮಾಡಿ ಬೇರೆಯವರಿಗೆಲ್ಲ ಹಂಚ್ತೇವೆ, ಅನೇಕ ಬಂಧು ಬಾಂಧವರನ್ನು ಸ್ನೇಹಿತನ ಮನೆಗೆ ಆಹ್ವಾನ ಮಾಡ್ತೇವೆ, ಒಳ್ಳೆ ಬಿರಿಯಾನಿಯನ್ನು ಕೊಡ್ತೇವೆ. ಈ ಥರ ಆದ ರೀತಿಯಲ್ಲಿ ನಾವು ಆಚರಿಸ್ತೇವೆ. ಆದರೆ ನಿಜವಾದಂಥ ಉದ್ದೇಶ ಏನಿದೆಯಲ್ಲ, ಕ್ರಿಸ್ಮಸ್ ಹಬ್ಬದ ಉದ್ದೇಶ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾಗಲಿ ಇತರರಿಗೆ ಹಂಚಿಕೊಳ್ಳೋದಾಗಲಿ ಮರೆತು ಬಿಟ್ಟರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ಅರ್ಥ ಇರೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದಂಥ ಉದ್ದೇಶ ಬಹಳ ಬಹಳ ಸ್ಪಷ್ಟ, ಬಹಳ ನೇರ. ಏನು ಹೇಳುತ್ತೆ ಅದನ್ನು ನಾವು ವಾಕ್ಯದಲ್ಲಿ ಓದೋಣ ಬನ್ನಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ, ರಾತ್ರಿಯಲ್ಲಿ ಕುರುಬರು ಒಂದು ಗುಂಪು ಆ ಒಂದು ಕುರಿಯನ್ನು ಕಾಯ್ತಿದ್ದಾಗ ದೇವದೂತನು ಪ್ರತ್ಯಕ್ಷನಾಗಿ ಅವರಿಗೆ ಒಂದು ಮಾತು ಹೇಳ್ತಾನೆ. ಆ ಒಂದು ಮಾತಿನಲ್ಲೇ ಈ ಒಂದು ಶುಭ ಸಮಾಚಾರ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಅದೇನಂತ ನಾವು ವಾಕ್ಯದಲ್ಲಿ ಓದಿ ನೋಡೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದೇ. ನೋಡಿ, ದೇವದೂತರು ಆ ಕುರುಬರಿಗೆ ಒಂದು ಸಂದೇಶ ಕೊಟ್ಟರು. ಈ ಸಂದೇಶದಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಜನಿಸಿ ಬಂದಂಥ ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಈ ವಚನವನ್ನು ನಾವು ಭಾಗವಾಗಿ ಧ್ಯಾನ ಮಾಡೋಣ. ಮೊದಲನೇದಾಗಿ ಆ ದೂತರು ಅವ್ರಿಗೇನು ಹೇಳ್ತಾರೆ, ಹೆದರಬೇಡ್ರಿ. ಯಾಕಂದರೆ ನೋಡಿ, ಕತ್ತಲೆಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಬೆಳಕು ಕಾಣಿಸ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಹೆದರಿಕೆ ಆಗೇ ಆಗುತ್ತೆ. ಆ ದೂತರಿಗೂ ಹಾಗೆ ಆಯಿತು. ಆದರೆ ಆ ಕುರುಬರಿಗೆ ಹಾಗೆ ಹೆದರಿಕೆ ಆಯಿತು. ದೇವದೂತ ಹೇಳ್ತಾನೆ, ಹೆದರಬೇಡ್ರಿ. ನೋಡ್ರಿ, ಜನರಿಗೆಲ್ಲ ಅಂತ ಹೇಳುವಾಗ ಈ ಭೂಲೋಕದಲ್ಲಿ ವಾಸ ಮಾಡುವಂತಹ ಪ್ರತಿಯೊಂದು ವ್ಯಕ್ತಿಗೆ, ಎಲ್ಲ ಜನಕ್ಕೆ, ಎಲ್ಲ ಯುಗದಲ್ಲಿಯೂ ಎಲ್ಲ ಪ್ರತಿಯೊಂದು ಸಂತತಿಯವರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಜನರಿಗೆಲ್ಲ ಅಂತ ಹೇಳುವಾಗ ಎಲ್ಲ ಜನರಿಗೆ,
ಭೂಲೋಕದಲ್ಲಿ ವಾಸ ಮಾಡುವಂಥ ಎಲ್ಲ ಜನರಿಗೆ ಬರೀ ಸಂತೋಷ ಅಲ್ಲ, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸ್ತೇನೆ ಅಂತ ಹೇಳ್ತಾರೆ. ಸಂತೋಷ ಅಂತ ಹೇಳುವಾಗ ನಾವೇನು ಅಂದ್ಕೊಳ್ತೇವೆ, ಭೂಲೋಕದಲ್ಲಿ ನೋಡಿ ನಾವು ಏನೇ ಒಂದು ಸಂತೋಷವನ್ನು ಅನುಭವಿಸಿದರೂ ತಾತ್ಕಾಲಿಕ. ಆದರೆ ಈ ಸಂತೋಷ ಇದೆಯಲ್ಲ, ಇದು ಶಾಶ್ವತವಾದಂಥ ಸಂತೋಷ. ಇದು ಬರೀ ಸಂತೋಷ ಅಲ್ಲ, ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರ. ಶುಭ ಸಮಾಚಾರ, ಒಂದು ಗುಡ್ ನ್ಯೂಸ್. ಏನಪ್ಪ ಆ ಗುಡ್ ನ್ಯೂಸ್ ಅಂತ ಹೇಳಿ ಅವರು ಹೇಳ್ತಾರೆ, ಈ ಹೊತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಅಂದರೆ ಈ ಹೊತ್ತು ನಿಮಗೋಸ್ಕರ, ಮನುಷ್ಯರಿಗೋಸ್ಕರ, ಎಲ್ಲ ಮನುಷ್ಯರಿಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಒಬ್ಬ ಅಂತ ಹೇಳುವಾಗ ಒಂದೇ ರಕ್ಷಕ, ಬೇರೆ ಯಾವ ರಕ್ಷಕ ಇಲ್ಲ. ಆ ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ಆತನು ಬೇರೆ ಯಾರೂ ಅಲ್ಲ, ಕ್ರಿಸ್ತನೇ ಅಂತ ಹೇಳ್ತಾರೆ. ನೋಡಿ ಪ್ರಿಯ ವೀಕ್ಷಕರೇ, ರಕ್ಷಕ ಅಂತ ಹೇಳುವಾಗ ಯಾವುದೋ ಒಂದು ಆಪತ್ತಿನಿಂದ ಅಥವಾ ಯಾವುದೊಂದು ಕೇಡಿನಿಂದ, ಅಪಾಯದಿಂದ ತಪ್ಪಿಸುವಂಥ ವ್ಯಕ್ತಿಗೆ ರಕ್ಷಕ ಅಂತಾರೆ. ಸೊ ಹಾಗಿದ್ರೆ ಯೇಸು ಸ್ವಾಮಿ ಆ ರಕ್ಷಕ ಆದರೆ ಯಾವುದರಿಂದ ನಮ್ಮನ್ನು ತಪ್ಪಿಸಿದ್ದಾನೆ, ಯಾವ ಅಪಾಯದಿಂದ ತಪ್ಪಿಸಿದ್ದಾನೆ, ಯಾವ ಕೇಡಿನಿಂದ ತಪ್ಪಿಸಿದ್ದಾನೆ ಅಂತ ನೀವು ಆಲೋಚಿಸುವುದಾದರೆ ದೇವರ ವಾಕ್ಯದಲ್ಲಿ ಆದಿಕಾಂಡಕ್ಕೆ ನಾವು ಹೋಗಬೇಕು. ಆದಿಕಾಂಡದಲ್ಲಿ ಏನಾಗುತ್ತೆ, ದೇವರು ಆದಮ ಹವ್ವಳನ್ನ ಉಂಟು ಮಾಡಿ, ಮೊದಲನೇದಾಗಿ ಎಲ್ಲ ಸೃಷ್ಟಿ ಉಂಟು ಮಾಡಿ 6ನೇ ದಿವಸದಲ್ಲಿ ಮಣ್ಣಿನ ಗೊಂಬೆ ಮಾಡಿ ಜೀವಶ್ವಾಸ ಊದ್ದಾಗ ಬದುಕುವಂಥ ಮನುಷ್ಯನಾದ ಅವನೇ ಆದಾಮ. ಅವನಿಗೆ ಗಾಢ ನಿದ್ರೆ ಬರೆಸಿ ಆ ಎಲುಬು ತೆಗೆದು ಸ್ತ್ರೀಯಾಗಿ ಉಂಟು ಮಾಡಿದರು, ಅವಳೇ ಹವ್ವಳು. ಇವರಿಬ್ಬರನ್ನ ಒಟ್ಟಾಗಿ ಸೇರಿಸಿ ಏದೇನು ತೋಟದಲ್ಲಿ ಸ್ವಾಮಿ ಹೇಳ್ತಾರೆ, ನೋಡಿ ಈ ತೋಟದ ಎಲ್ಲ ಮರದ ಹಣ್ಣು ತಿನ್ನಿ, ತೋಟದ ಮಧ್ಯೆ ಇರುವಂತಹ ಮರದ ಹಣ್ಣನ್ನು ತಿನ್ನಬೇಡಿ, ತಿಂದರೆ ನೀವು ಸಾಯ್ತೀರಿ ಅಂತ ಹೇಳಿಬಿಟ್ಟು ನೀವು ಸಂತಾನವನ್ನು ಪಡ್ಕೊಂಡು ಇಡೀ ಭೂಲೋಕವನ್ನು ಆವರಿಸ್ಕೊಡಿ ಅಂತ ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ಆದರೆ ಸೈತಾನನೇನು ಮಾಡ್ತಾನೆ, ಸರ್ಪದ ರೂಪದಲ್ಲಿ ಬಂದು ಅವಳ ಹತ್ರ ಹೇಳ್ತಾನೆ, ಏನಮ್ಮ ದೇವ್ರು ಹೇಳಿದಾರ ಯಾವ ಮರದ ಹಣ್ಣು ತಿನ್ನಬೇಡ ಅಂತ ಹೇಳುವಾಗ ಅವ್ರು ಹೇಳ್ತಾಳೆ, ಆ ಥರ ಏನಿಲ್ಲ, ಎಲ್ಲ ಮರದ ಹಣ್ಣು ತಿನ್ಬೋದು, ಆದರೆ ಒಂದು ತೋಟದ ಮಧ್ಯೆ ಇದೆಯಲ್ಲ, ಈ ಮರದ ಹಣ್ಣನ್ನು ತಿಂದರೆ ನಾವು ಸಾಯ್ತೀವಿ ಅಂತ ಹೇಳಿದರು ಅಂತ ಹೇಳ್ತಾಳೆ. ಆಗ ಇವನೇನು ಹೇಳ್ತಾನೆ ಸೈತಾನನು, ನೀವೇನು ಸಾಯೋದಿಲ್ಲ, ಅದು ತಿಂದರೆ ನಿಮ್ಮ ಕಣ್ಣು ತೆರೀತದೆ, ನೀವು ಕೂಡ ದೇವ್ರ ಥರ ಆಗ್ತೀರಾ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಆಕೆಯ ಹಣ್ಣನ್ನು ತಿಂದು ಗಂಡನಿಗೆ ಸಹ ಕೊಟ್ಟು ಬಿಡ್ತಾಳೆ. ಸೊ ಹೀಗೆ ದೇವರ ಮಾತಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಪಾಪ ಮಾಡಿದ್ರಿಂದ ಈ ಭೂಲೋಕಕ್ಕೆ 5 ವಿಧವಾದ, ಅದರಲ್ಲೂ ಮುಖ್ಯವಾಗಿ 4 ವಿಧವಾದ ಶಾಪವನ್ನು ಭೂಲೋಕಕ್ಕೆ ಅವರ ಮೂಲಕ ತಂದರು. ಅದರಲ್ಲಿ ಮೊದಲನೇದಾಗಿ ದೇವರು ಹೇಳ್ತಾರೆ ಆದಾಮನಿಗೆ, ಯಾಕಪ್ಪ ಈ ಥರ ಮಾಡಿದೆ ಅಂದರೆ ಅವನು ಹವ್ವಳ ಕಡೆ ಕೈ ತೋರಿಸ್ತಾನೆ. ಹವ್ವಳಿಗೆ ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದ್ರೆ ಹವ್ವಳು ಸರ್ಪದ ಕಡೆ ಕೈ ತೋರಿಸಿ ಆ ಸರ್ಪನ ವಂಚನೆ ಮಾಡ್ತು ಅಂತಾಳೆ. ಆಗ ಸರ್ಪಕ್ಕೆ ದೇವರು ಹೇಳ್ತಾರೆ, ಯಾಕೆ ನೀನು ಈ ಥರ ಮಾಡಿದ್ದೆ, ನೀನು ಈ ಥರ ಮಾಡಿದ್ರಿಂದ, ಈ ಸ್ತ್ರೀಯ ಮೂಲಕ ಪಾಪ ಮಾಡಿಸಿದ್ರಿಂದ, ಈ ಸ್ತ್ರೀಯ ಸಂತಾನದಿಂದ ನಾನು ಒಬ್ಬನ್ನು ಕರೆಸ್ತಾನೆ, ಅವನು ಬರ್ತಾನೆ, ಅವನು ಬಂದು ನಿನ್ನ ತಲೆಯನ್ನು ಜಜ್ತಾನೆ. ಯಾವ ರೀತಿಯಾಗಿ ಈ ಸ್ತ್ರೀ ಸಂತಾನದ ಮೂಲಕ ಪಾಪದ ಮೂಲಕ ಶಾಪದ ಮೂಲಕ ಮರಣ ತಂದೆಯೋ, ಅದೇ ಸ್ತ್ರೀ ಸಂತಾನದಲ್ಲಿ ನಾನು ಒಬ್ಬನ್ನು ಕಳಿಸ್ತೀನಿ, ಅವನು ಬರ್ತಾನೆ, ನಿನ್ನ ತಲೆಯನ್ನು ಜಜ್ತಾನೆ, ಜಜ್ಜಿ ಈ ಮಾನವರನ್ನು ಪಾಪದಿಂದ, ಮರಣದಿಂದ, ನಿತ್ಯ ನರಕದಿಂದ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿ ಸೈತಾನನಿಗೆ ಮೊದಲನೇದಾಗಿ ನೇರವಾಗಿ ಈ ಸುದ್ದಿಯನ್ನು ದೇವರೇ ಹೇಳ್ತಾರೆ. ಇದು ಹೇಳಿದ್ಮೇಲೆ ಸ್ತ್ರೀಗೆ ಹೇಳ್ತಾಳೆ, ನೋಡಮ್ಮ, ಈ ರೀತಿಯಾಗಿ ನೀನು ಮಾಡಿದ್ರಿಂದ ಹೆರಿಗೆ ಕಾಲದಲ್ಲಿ ಬಹಳ ನೋವನ್ನು ತಿಂದು ನಿನ್ನ ಮಕ್ಕಳನ್ನು ಹೆರಬೇಕು ಅಂತ ಹೇಳಿದರು. ಇವತ್ತು ಕೂಡ ಎಲ್ಲ ಸಹೋದರಿಯರ ಜೀವನದಲ್ಲಿ ಅದು ನಡೀತಾ ಇದೆ. ಪುರುಷರಿಗೆ ಹೇಳಿದ್ರು, ಹೆಂಡತಿ ಮಾತು ಕೇಳಿ ನೀವು ತಿಂದಿದ್ದರಿಂದ ಜೀವಮಾನ ಕಾಲವೆಲ್ಲ ದುಡಿದು ಸಂಪಾದನೆ ಮಾಡಿ ಜೀವಿಸಬೇಕು ಅಂತ ಇವತ್ತು ಎಲ್ಲ ಪುರುಷರದು ನಡೀತಾ ಇದೆ. ಮುಳ್ಳುಗಳು ಕಳೆಗಳು ಬೆಳೆದಿರಲಿಲ್ಲ, ಈ ಭೂಲೋಕದಲ್ಲಿ ಮುಳ್ಳುಗಳು ಕಳೆಗಳು ಬೆಳೆದವು. 4ನೇದಾಗಿ ಬಹಳ ಪ್ರಾಮುಖ್ಯವಾಗಿ ಮರಣ ಈ ಲೋಕವನ್ನು ಪ್ರವೇಶ ಮಾಡಿತು. ಆದರೆ ದೇವರಿಗೆ ಮಾನವರು ಮರಣ ಹೊಂದಿ ನರಕಕ್ಕೆ ಹೋಗುವಂಥದ್ದು ಇಷ್ಟ ಇಲ್ಲ. ಅದಕ್ಕೆ ಅವರು ಒಂದು ದಾರಿ ಮಾಡಿದರು. ಈಗಾಗಲೇ ನಿಮ್ಗೆ ಹೇಳಿದ್ರೆ ಹಾಗೆ ಸೈತಾನನಿಗೆ ದೇವರು ಹೇಳಿದ್ರಲ್ಲ, ಈ ಸ್ತ್ರೀ ಸಂತಾನದಿಂದ ಅವನು ಕಳಿಸ್ತೀನಿ, ಅವನು ಬರ್ತಾನೆ, ನಿನ್ನ ತಲೆಯನ್ನು ಜಜ್ಜು ಹಾಕ್ತಾನೆ ಅಂತ. ಆ ವ್ಯಕ್ತಿನೇ ಯೇಸು ಸ್ವಾಮಿ.
ಆ ಯೇಸು ಸ್ವಾಮಿಯನ್ನು ಈ ಭೂಲೋಕಕ್ಕೆ ಕನ್ಯಾ ಮರಿಯಳಲ್ಲಿ ಪವಿತ್ರಾತ್ಮನ ಮೂಲಕ ಈ ಭೂಲೋಕಕ್ಕೆ ಕಳಿಸಿಕೊಟ್ರು. ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ. ಅಂದರೆ ಭೂಲೋಕದ ಎಲ್ಲ ಮನುಷ್ಯರು ಆದಮ ಹವಳಿಂದ ಹುಟ್ಟಿದ್ರಿಂದ ಅವ್ರು ಮಾಡಿದ ಪಾಪ ಎಲ್ಲರೂ ಹರಡ್ತಾ ಹೋಗಿ ಎಲ್ಲರೂ ಪಾಪಿಗಳಾದರು. ರೋಮ 6:23 ಹೇಳುತ್ತೆ, ಪಾಪವು ಕೊಡೋ ಸಂಬಳ ಮರಣ. ಸೊ ಮರಣ ಈ ಲೋಕವನ್ನು ಪ್ರವೇಶ ಮಾಡ್ತು. ಅದೇ ಇಬ್ರಿಯ 9:20 ಹೇಳುತ್ತೆ, ಪಾಪ ಪರಿಹಾರ ಆಗಬೇಕಾದ್ರೆ ರಕ್ತಧಾರೆ ಆಗಬೇಕು. ಯಾವ ಥರ ರಕ್ತ ಅಂದರೆ ಪರಿಶುದ್ಧವಾದ ರಕ್ತ. ಆ ರಕ್ತ ಯೇಸುವಿನ ರಕ್ತ ಮಾತ್ರ. ಯಾಕೆ ಅಂದರೆ ಕನ್ಯೆಯಲ್ಲಿ ಪವಿತ್ರಾತ್ಮನ ಮೂಲಕ ಹುಟ್ಟಿದ ನಿಮಿತ್ತವಾಗಿ ಆ ಮಗು ಪವಿತ್ರವಾದ ಮಗು. ಲೋಕ 1:35 ಸಹ ಇದೇ ಹೇಳ್ತದೆ, ಪವಿತ್ರಾತ್ಮ ನೆರಳಿನ ಮೇಲೆ ಬೀಳ್ತದೆ, ಅದು ಹುಟ್ಟುವ ಆ ಮಗು ಪವಿತ್ರವಾದ ಶಿಶು. ಆ ಪವಿತ್ರ ಶಿಶು ಬೆಳೆದು ದೊಡ್ಡವರಾದ ಮೇಲೆ 33 ವರ್ಷ ಆದಮೇಲೆ ಶಿಲ್ಬೆಗೆ ಬಲಿ ಹಾಕ್ತಾರೆ, ರಕ್ತ ಸುರಿಯಲ್ಪಡ್ತದೆ. ಆ ಪರಿಶುದ್ಧವಾದ ರಕ್ತದ ಸುರಿಸುತ್ತಾ ಯೇಸು ಸ್ವಾಮಿ ಕ್ರೂಜೆ ಮೇಲೆ ಪ್ರಾಣ ಬಿಟ್ಟರು, ಸತ್ತು 3ನೇ ದಿನ ಎದ್ದು ಬಂದ ಮೇಲೆ, ಪುನರುತ್ಥಾನ ಹೊಂದ ಮೇಲೆ ಈ ಸುವಾರ್ತೆ ಎಲ್ಲ ಕಡೆ ಸಾರಲ್ಪಡ್ತು. ಯಾರ್ಯಾರು ಈ ಸುವಾರ್ತೆಯನ್ನೇ ಕೇಳಿ ಯೇಸು ಸ್ವಾಮಿಯ ನಂಬಿ ಅಂಗೀಕಾರ ಮಾಡ್ತಾರೋ ಅವ್ರ ಪಾಪಗಳು ಪರಿಹಾರ ಆಗ್ತವೆ, ನಿತ್ಯ ಜೀವ ಸಿಗುತ್ತೆ ಮತ್ತು ಅವರು ಪರಲೋಕಕ್ಕೆ ಹೋಗ್ತಾರೆ. ಇದೇ ಶುಭ ಸಮಾಚಾರ. ಈ ಸಮಾಚಾರವನ್ನು ಹಂಚುವಂಥ ಕರ್ತವ್ಯ ಪ್ರತಿಯೊಂದು ಕ್ರೈಸ್ತನದಾಗಿದೆ. ಈ ಶುಭ ಸಮಾಚಾರ ಆ ಹೊತ್ತು ಕುರುಬರಿಗೆ ದೇವದೂತರು ಸಾರಿದರು. ಆ ಕುರುಬರು ಹೋಗಿ ಗೋದಲೆಯಲ್ಲಿ ಆ ಮಗುವನ್ನು ಕಂಡು ಆ ಒಂದು ವಿಚಾರವನ್ನು ನಂಬಿದರು. ಅದೇ ರೀತಿ ಇವತ್ತು ಸಹ ಈ ಒಂದು ಶುಭ ಸಮಾಚಾರವನ್ನು ಎಲ್ಲರಿಗೂ ತಿಳಿಸುವಂತಹ ಕರ್ತವ್ಯ ಪ್ರತಿಯೊಂದು ಕ್ರೈಸ್ತರದಾಗಿದೆ. ನಮ್ಮ ಮನೆಗೆ ಯಾರು ನೀವು ಇನ್ವೈಟ್ ಮಾಡ್ತೀರಿ, ನಿಮ್ಮ ಮನೆಗಳಿಗೆ ನಿಮ್ಮ ಬಂಧು ಬಳಗ ಇರಬಹುದು, ಸ್ನೇಹಿತರಿರ್ಬೋದು, ನೆರೆಹೊರೆಯವರು ಇರ್ಬೋದು, ಅವರಿಗೆ ಈ ಸಂದೇಶವನ್ನು ತಿಳಿಸ್ಬೇಕು. ಯಾಕೆಂದರೆ ಅವ್ರು ಬರೀ ಏನು ನೋಡ್ತಾರೆ, ನಾವು ಮಾಡಿದ ಡೆಕೋರೇಷನ್ ನೋಡ್ತಾರೆ, ನಾವು ಕೊಡುವಂಥ ಸಿಹಿಯನ್ನು ಸ್ವೀಕರಿಸ್ತಾರೆ, ನಾವು ಕೊಡುವಂಥ ಬಿರಿಯಾನಿಯನ್ನು ತಿನ್ನಬಹುದು. ಈ ಎಲ್ಲ ಸಂತೋಷಗಳು ತಾತ್ಕಾಲಿಕ. ಆದರೆ ನಿಜವಾದ ಸಂತೋಷ ಯಾವಾಗ ಅಂತ ಹೇಳಿದ್ರೆ, ಈ ಸುವಾರ್ತೆಯನ್ನು ಕೇಳಿ ಯೇಸು ಸ್ವಾಮಿಯನ್ನು ಅವರು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದರೆ ಅದೇ ನಿಜವಾದಂಥ ಸಂತೋಷ. ಈ ಸಂತೋಷ ಅವರೊಟ್ಟಿಗೆ ಶಾಶ್ವತವಾಗಿ ಇರ್ತದೆ. ಯಾಕಂದರೆ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದರೆ ಪಾಪಗಳು ಪರಿಹಾರ ಆಗ್ತವೆ, ನಿತ್ಯ ಜೀವ ಸಿಗುತ್ತೆ, ಸ್ವರ್ಗ ಸಿಗುತ್ತೆ. ಇದು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯೇಸು ಸ್ವಾಮಿನೇ ಹೇಳಿದರೆ, ನಾನೇ ಮಾರ್ಗ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ಪರಲೋಕಕ್ಕೆ ಅಂದರೆ ಸ್ವರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನೀತಿವಂತರು ಮಾತ್ರನೇ ಪರಲೋಕಕ್ಕೆ ಹೋಗೋದು, ಅಂದರೆ ಸ್ವರ್ಗಕ್ಕೆ ಹೋಗೋದು. ಆ ನೀತಿವಂತರು ಆಗೋದು ಹೇಗೆ ಅಂದರೆ, ಯಾವಾಗ ಯೇಸು ಸ್ವಾಮಿಯನ್ನು ನಾವು ರಕ್ಷಕಾಂತ ಹೃದಯದಲ್ಲಿ ಸ್ವೀಕಾರ ಮಾಡ್ತೇವೋ, ಯಾವಾಗ ಯೇಸು ಸ್ವಾಮಿ ಸುರಿಸಿದ ರಕ್ತದ ಆಶ್ರಯಕ್ಕೆ ನಾವು ಬರ್ತೇವೋ, ಆಗ ಮಾತ್ರನೇ ನಮ್ಮ ಪಾಪಗಳ ಪರಿಹಾರವಾಗಿ ನಾವು ನೀತಿವಂತರಾಗೋದು. ಈ ಶುಭ ಸಮಾಚಾರವನ್ನು ತಿಳಿಸುವಂಥ ಕರ್ತವ್ಯ ನಮ್ಮದಾಗಿದೆ. ಈ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಇದೇ ಈ ಕ್ರಿಸ್ಮಸ್ ಹಬ್ಬದ ಒಂದು ಉದ್ದೇಶ. ಈ ಸಂದೇಶವನ್ನು ಆದಷ್ಟು ಜನರಿಗೆ ನಾವು ಸಾರಬೇಕು. ಹಾಗಿದ್ದರೆ ಪ್ರಿಯ ವೀಕ್ಷಕರೇ, ಈ ಒಂದು ಸುವಾರ್ತೆಯನ್ನು ನೀವು ಈ ಹಬ್ಬದಲ್ಲಿ ತಿಳಿಸಿ ಅನೇಕರನ್ನು ಕ್ರಿಸ್ತನ ಮಂದೆಗೆ ಸೇರಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಒಂದು ವೇಳೆ ನಿಮಗೆ ಈ ಒಂದು ಸುವಾರ್ತೆ ಹೇಳಲಿಕ್ಕೆ ಬರದೇ ಹೋದರೆ, ಅಥವಾ ನಿಮ್ಗೆ ಹೆಂಗೆ ಹೇಳಬೇಕಂತ ಗೊತ್ತಾಗದೆ ಹೋದರೆ, ಸಂಬಂಧಪಟ್ಟಂಥ ಕರಪತ್ರಗಳಿರ್ತವೆ. ನಿಮ್ಮ ಸಭೆಯ ಸಭಾಪಾಲಕರನ್ನ ಕೇಳ್ರಿ, ಅವ್ರ ಥರ ಕ್ರಿಸ್ಮಸ್ ಟ್ರ್ಯಾಕ್ಸ್ ಇರುತ್ತೆ. ಇಲ್ಲಾಂದರೆ ನಿಮ್ಮ ಸಭೆಯಲ್ಲಿ ಯಾರಾದರೂ ಬಂದು ಈ ಸಂದೇಶವನ್ನು ಸಾರುವಂಥ ವ್ಯಕ್ತಿಗಳಿದ್ದರೆ ಅವರಿಗೆ ನೀವು ಹೇಳಿ, ಅವ್ರು ಬಂದು ನಿಮ್ಮ ಪರವಾಗಿ ಸಾರ್ತಾರೆ. ನೀವು ಜನರನ್ನು ಮನೆಗೆ ಸೇರಿಸಿ ಅವರಿಗೆ ಸಿಹಿ ತಿಂಡಿಗಳನ್ನಾಗಲಿ ಬಿರಿಯಾನಿ ನೀವು ಕೊಡೋದಾದರೆ ಕೊಡಿ. ಅದಕ್ಕೆ ಮುಂಚೆ ನಿಮ್ಮ ಸಭೆಯವರಾಗಲಿ ನೀವಾಗಲಿ ಈ ಸುವಾರ್ತೆಯನ್ನು ಅವ್ರಿಗೆ ತಿಳಿಸ್ಬೇಕು. ಏನಪ್ಪ ಅಂದರೆ, ಯಾಕೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಜನಿಸಿ ಬಂದರು ಅನ್ನೋ ಉದ್ದೇಶವನ್ನು ಸ್ಪಷ್ಟವಾಗಿ ಅವ್ರಿಗೆ ನೀವು ಹೇಳಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದನ್ನು ಹೇಳಿಬಿಟ್ಟು ನೀವು ಅದೇನು ಸಿಹಿ ಕೊಡ್ತೀರೋ ಕೊಡಿ, ಅದೇನು ಊಟ ಕೊಡ್ತೀರೋ ಕೊಡಿ, ಈ ಸಂದೇಶ ಮಾತ್ರ
ಹೇಳದೆ ಕಳಿಸಬೇಡಿ. ಹಾಗೆ ಕಳಿಸಿಬಿಟ್ರೆ ಈ ಉದ್ದೇಶ ನೆರವೇರೋದಿಲ್ಲ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮಗೆ ಕರಪತ್ರ ಸಿಕ್ಕಲಿಲ್ಲ ಅಂದರೆ ಅಥವಾ ನಿಮ್ಮಲ್ಲಿ ಯಾರು ಹೇಳೋರಿಲ್ಲ ಅಂದರೆ, ಈಗ ನಾನೇನು ನಿಮ್ಮೊಟ್ಟಿಗೆ ಸಾರ್ತಾ ಇದ್ದೀನಲ್ಲ, ಈ ಸಂದೇಶವನ್ನು ನೀವು ಅವ್ರು ಬರುವಾಗ ಅದನ್ನು ಆನ್ ಮಾಡಿ ನೀವು ಬಿಡಿ. ನಾನು ಹೇಳಂತ ಈ ಸುವಾರ್ತೆಯನ್ನು ಅವ್ರು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡ್ಮೇಲೆ ಈಗ ನಾನೊಂದು ಅಂಗೀಕಾರದ ಪ್ರಾರ್ಥನೆ ಹೇಳ್ತೇನೆ. ಈ ಪ್ರಾರ್ಥನೆಯನ್ನು ಅವರಿಗೆ ನೀವು ಹೇಳಿಸಿ, ಅಥವಾ ಯಾರನ್ನು ನೋಡ್ತಿದ್ದೀರಾ ವೀಕ್ಷಕರೇ, ನೀವು ಯಾರೇ ಆಗಿರಲಿ, ನಿಮ್ಮ ಹಿನ್ನೆಲೆ ಏನೇ ಇರಲಿ, ಈ ಸುವಾರ್ತೆನ ನೀವು ಫಸ್ಟ್ ಟೈಮ್ ಕೇಳಿಸ್ಕೊಳ್ತಾ ಇದ್ದರೆ ನಿಮಗೂ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಈ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಈ ಕ್ಷಣವೇ ನೀವು ಅಂಗೀಕಾರ ಮಾಡಬೇಕಾಗಿ ನಾನು ಪ್ರಾರ್ಥನೆ ಕೇಳ್ಕೊಳ್ತೇನೆ. ಮತ್ತು 4 ಸಾಲಿನ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಯನ್ನು ನೀವು ಈಗ ಹೇಳಿದ್ರೆ ಈ ದೇವ್ರ ವಾಕ್ಯದ ಪ್ರಕಾರ ನಿಮ್ಮ ಪಾಪಗಳು ಪರಿಹಾರ ಆಗ್ತವೆ, ನಿತ್ಯ ಜೀವ ಸಿಗ್ತದೆ, ನೀವು ಪರಲೋಕಕ್ಕೆ ಹೋಗ್ತೀರಿ. ಹಾಗಾದರೆ ಈ ಪ್ರಾರ್ಥನೆಯನ್ನು ನಾನು ಒಂದು ವರ್ಡ್ ಬೈ ವರ್ಡ್ ಹೇಳ್ತೇನೆ. ನನ್ನ ನಂತರ ನೀವು ರಿಪೀಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ದಯಮಾಡಿ ಈ ಪ್ರಾರ್ಥನೆಯನ್ನು ದೇವರ ವಾಕ್ಯದ ಪ್ರಕಾರ ರೋಮಪುರದವರ ಪತ್ರಿಕೆ 10ನೇ ಅಧ್ಯಾಯದ 9-10ನೇ ವಚನ ಹೇಳೋ ಪ್ರಕಾರ ಏನಪ್ಪ ಅಂದರೆ, ನೀವು ಹೃದಯದಿಂದ ನಂಬಿ ಬಾಯಿಂದ ಅಂಗೀಕಾರ ಮಾಡಿದ್ರೆ, ಆರಿಕೆ ಮಾಡಿದ್ರೆ, ಯೇಸುವೆ ರಕ್ಷಕನ ಅಂಗೀಕಾರ ಮಾಡಿದ್ರೆ ನಿಮ್ಗೆ ರಕ್ಷಣೆ ಆಗ್ತದೆ ಅಂತ. ಸೊ ಹಾಗಿದ್ರೆ ಈ ಪ್ರಾರ್ಥನೆಯನ್ನು ಹೃದಯಪೂರ್ವಕವಾಗಿ ನಂಬಿ ಬಾಯಿಂದ ನೀವು ಆರಿಕೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ನಾನು ಹೇಳಿದ ಹಾಗೆ ನೀವು ಹೇಳಿ. ದೇವರೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳ ಪರಿಹಾರಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ರಕ್ತ ಸುರಿಸಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದನು. ಯೇಸುವೆ, ನಿನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುತ್ತೇನೆ. ಯೇಸುವೆ, ಈ ಕ್ಷಣ ನೀನು ನನ್ನ ಹೃದಯದಲ್ಲಿ ಬಾ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್. ಪ್ರಿಯ ವೀಕ್ಷಕರೇ, ಇದನ್ನು ಅಂಗೀಕಾರದ ಪ್ರಾರ್ಥನೆ ಅಂತ ಹೇಳ್ತೇವೆ. ದೇವರ ವಾಕ್ಯದ ಪ್ರಕಾರ ಸುವಾರ್ತೆಯನ್ನು ಯಾರು ಕೇಳಿಸ್ಕೊಳ್ತಾರೋ, ಕೇಳಿಸ್ಕೊಂಡ್ಮೇಲೆ ಈ ರೀತಿ ಅಂಗೀಕಾರದ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಅವರ ಹೃದಯದಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಅವರು ನಮ್ಮ ಹೃದಯದಲ್ಲಿ ರಕ್ಷಕನಾಗಿ ಬಂದಾಗ ನಮಗೆ ಪಾಪದಿಂದ, ಮರಣದಿಂದ, ನಿತ್ಯ ನರಕದಿಂದ ರಕ್ಷಣೆ ಆಗ್ತದೆ, ಬಿಡುಗಡೆ ಆಗ್ತದೆ. ಅದರ ಬದಲಾಗಿ ನೀತಿವಂತರಾಗ್ತೀವಿ, ನಿತ್ಯ ಜೀವ ಹೊಂದ್ತೀವಿ, ಪರಲೋಕಕ್ಕೆ ಹೋಗ್ತೀವಿ. ಈ 3 ಆಶೀರ್ವಾದ ಪ್ರತಿಯೊಂದು ವ್ಯಕ್ತಿ ಯಾರೇ ಆಗಲಿ ಸುವಾರ್ತೆಯನ್ನು ಕೇಳಿಸ್ಕೊಂಡು ಅಂಗೀಕಾರ ಮಾಡ್ಕೊಳ್ತಾರಲ್ಲ, ಅವರೆಲ್ಲರಿಗೂ ಇದು ಕೊಡಲ್ಪಡ್ತದೆ. ಇದೇ ನಿಜವಾದ ಕ್ರಿಸ್ಮಸ್ ಹಬ್ಬದ ಸಂದೇಶ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ನೀವು ಇದನ್ನು ಕೇಳಿಸ್ಕೊಂಡಿದ್ದೀರಿ. ನಾನು ನೆನೆಸ್ತೇನೆ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಒಂದು ವೇಳೆ ನಿಮಗೆ ಇದನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಇದೆ. ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ವಿವರವಾಗಿ ನಾವು ತಿಳಿಸ್ತೇವೆ. ನಿಮಗೇನು ಒಂದು ಅವಶ್ಯಕತೆ ಇದೆಯೋ ಆತ್ಮಿಕವಾಗಿ ಬೆಳೀಲಿಕ್ಕೆ ಅದನ್ನು ಕೊಡ್ತೇನೆ. ಮುಖ್ಯವಾಗಿ ಪ್ರತಿಯೊಂದು ವಿಶ್ವಾಸಿ, ಪ್ರತಿಯೊಂದು ಕ್ರೈಸ್ತನು ಸುವಾರ್ತೆ ಸಾರಲೇಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಬರೀ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ದಿನದಲ್ಲಿಯೂ, ಎಲ್ಲ ಒಂದು ಸಮಯದಲ್ಲಿಯೂ ಸಿದ್ಧರಾಗಿರಬೇಕು ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ. ನೋಡಿ, ಕ್ರಿಸ್ಮಸ್ ಹಬ್ಬ ಬಂದಾಗ ಮಾತ್ರ ನಾವು ನಮ್ಮ ಬಂಧು ಬಾಂಧವರನ್ನ ಸ್ನೇಹಿತರಿಂದ ಕರೆದು ಅವ್ರಿಗೆ ಒಂದೊಳ್ಳೆ ಊಟ ಕೊಟ್ಟು, ಸಿಹಿ ಕೊಟ್ಟು, ಆ ಸಂಭ್ರಮದಲ್ಲಿ ಅವರು ಕೂಡ ಪಾಲು ತೆಗೆದುಕೊಳ್ಳುವಂತೆ ಮಾಡೋ ಸಾಲದಲ್ಲ. ಅದು ಮಾತ್ರ ಸಾಲದು, ಪ್ರತಿ ವರ್ಷ ಆ ಒಂದು ಸಂದರ್ಭದಲ್ಲಿ ಮಾತ್ರ ಸುವಾರ್ತೆ ಹೇಳೋದಲ್ಲ, ಪ್ರತಿ ದಿನ ಸಿದ್ಧರಾಗಬೇಕು. ಯಾಕಂದರೆ ಪ್ರತಿದಿನ ಎಷ್ಟೋ ಕೋಟ್ಯಾಂತರ ಜನರು ಕ್ರಿಸ್ತನನ್ನು ಅರಿಯದೆ ನರಕದ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ. ಅಂಥವನ್ನು ತಪ್ಪಿಸುವಂಥ ಒಂದು ಜವಾಬ್ದಾರಿ ಪ್ರತಿಯೊಂದು ಕ್ರೈಸ್ತನಿಗೆ ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಈ ಹೊತ್ತು ಈ ಸುವಾರ್ತೆಯನ್ನು ಕೇಳಿಸ್ಕೊಂಡಂಥ ನೀವು ದೃಢವಾದ ನಿರ್ಧಾರ ತಗೊಳ್ಳಿ. ಈ ಸರಿ ಕ್ರಿಸ್ಮಸ್ ಹಬ್ಬ ಆತ್ಮಗಳನ್ನು ಗೆಲ್ಲುವಂಥ ಹಬ್ಬ ಆಗಲಿ, ಕ್ರಿಸ್ತನಿಗಾಗಿ ಆತ್ಮಗಳನ್ನು ಆದಾಯ ಮಾಡುವಂಥ ಹಬ್ಬ ಇದಾಗಲಿ. ಅದೇ ನಿಜವಾದ ಸಂತೋಷ ಹಾಗೂ ನಿಜವಾಗಿ ದೇವರಿಗೆ ಮೆಚ್ಚುಗೆ ಆಗುವಂಥ ಆಚರಣೆ ಅಂದರೆ ಇದೇನೆ. ಸೊ ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ ಈ ತಿಂಗಳೆಲ್ಲ, ಈ ಹಬ್ಬದ ಸಂದರ್ಭದಲ್ಲಿ ಕ್ರಿಸ್ಮಸ್ ಅಂತ ಎಲ್ಲ ಜನರಿಗೂ ಗೊತ್ತು ಈ ಡಿಸೆಂಬರಲ್ಲಿ ಬರುತ್ತೆ ಅಂತ. ಆವಾಗ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸುವಾರ್ತೆಯನ್ನು ತಿಳಿಸಿ ಅನೇಕ ಆತ್ಮಗಳನ್ನು
ಕ್ರಿಸ್ತನಿಗಾಗಿ ನೀವು ಗೆಲ್ಲಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ಇದಕ್ಕೆ ನಿಮಗೆ ಬಲಪಡಿಸ್ತಾರೆ. ನಿಮಗೆ ಆ ಒಂದು ಸುವಾರ್ತೆ ಹೇಳಬೇಕು ಅನ್ನುವಂಥ ಒಂದು ಭಾರ ಇದ್ದರೆ ಸಾಕು. ದೇವರೇ ನಿಮಗೆ ಆ ಒಂದು ಆತ್ಮಗಳನ್ನ ಕೊಡ್ತಾರೆ, ಅವಕಾಶಗಳನ್ನ ಕೊಡ್ತಾರೆ, ಆತ್ಮನ ಅಭಿಷೇಕ ನಿಮಗಾಗುತ್ತೆ. ಅನೇಕ ಒಂದು ವಿಧಾನಗಳನ್ನು ದೇವರು ಹೇಳ್ಕೊಡ್ತಾರೆ. ಸೊ ಇನ್ನೊಂದು ಆವರ್ತಿ ಈ ಸುವಾರ್ತೆ ಕುರಿತಾಗಿ ನಾನು 4 ಸಾಲಿನಲ್ಲಿ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾನೆ. ಮೊದಲೇ ಸಾಲು ಹೇಳುತ್ತೆ, ಎಲ್ಲ ಮಾನವರು ಪಾಪಿಗಳು. ಆದಮ ಹವಳಿಂದ ಹುಟ್ಟಿ ಬಂದಿದ್ದರಿಂದ ಆ ಪಾಪಲೆಲ್ಲ ಹರಡಿ ಎಲ್ಲರೂ ಜನ್ಮ ಪಾಪಿ ಹಾಗೂ ಕರ್ಮ ಪಾಪಿಯಾಗಿರ್ತಾರೆ. 2ನೇ ಸಾಲು ಹೇಳುತ್ತೆ, ಪಾಪವು ಕೊಡೋ ಸಂಬಳ ಮರಣ. 3ನೇ ಸಾಲು ಹೇಳುತ್ತೆ, ಪಾಪ ಪರಿಹಾರ ಆಗಬೇಕಾದ್ರೆ ನಿರ್ದೋಷವಾದ ಪರಿಶುದ್ಧವಾದ ರಕ್ತ ಬೇಕು. ಆ ರಕ್ತ ಯೇಸುವಿನ ರಕ್ತ ಮಾತ್ರ. ಯಾಕಂದರೆ ಕನ್ಯೆಯಲ್ಲಿ ಪವಿತ್ರಾತ್ಮನ ಮೂಲಕ ಆತನ ಹುಟ್ಟಿ ಬಂದಿದ್ದ ನಿಮಿತ್ತವಾಗಿ ಅದು ಪರಿಶುದ್ಧವಾದ ರಕ್ತ. ಆ ರಕ್ತದ ಆಶ್ರಯಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಪಾಪದ ಪರಿಹಾರ, ನಿತ್ಯ ಜೀವ ಮತ್ತು ಸ್ವರ್ಗ ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆ ಒಂದು 3 ಆಶೀರ್ವಾದ ಕೊಡಲಿಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಜನಿಸಿ ಬಂದದ್ದು. ಈ ಒಂದು ಜನ್ಮದಿನದ ಉದ್ದೇಶ ಸಾರುವಂಥ ಜವಾಬ್ದಾರಿ ಏನು ನಮ್ಗೆ ಕೊಟ್ಟಿದ್ದಾರೆ, ಈಗ ನಾವೆಲ್ಲರೂ ಸೇರಿ ಅದನ್ನು ಮಾಡಬೇಕಾಗಿ ಬಂದಿದೆ. ಯಾಕಂದರೆ ಯೇಸು ಸ್ವಾಮಿ ಬಹಳ ಬೇಗ ಮಧ್ಯಾಕಾಶಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದು ತನ್ನ ಮಕ್ಕಳನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋ ಸಮಯ ಬಂದಿದೆ. ಅದಕ್ಕೆ ಮುಂಚೆ ಈ ಸುವಾರ್ತೆ ನಾವೆಲ್ಲರಿಗೂ ಸಾರಬೇಕು. ಹಾಗಾಗುವಂತೆ ದೇವರಾತ್ಮ ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಯೇಸುವೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಈ ನಿನ್ನ ಜನನ ದಿನದ ಶುಭ ಸಂದೇಶವನ್ನು ಸಾರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋಡುತ್ತಿರುವಂತೆಲ್ಲ ವೀಕ್ಷಕರಿಗೆ ಸುವಾರ್ತೆಯನ್ನು ತಿಳಿಸಿದ್ದೇನೆ. ಆ ಶುಭ ಸಮಾಚಾರವನ್ನು ಅವರು ಹೆಚ್ಚು ಜನರಿಗೆ ಸಾರಿ ನಿನ್ನ ಮಂದೆಗೆ ಆತ್ಮಳ ತರಲಿಕ್ಕಾಗುವಂತೆ ಅವನ ಸಾಧನವನ್ನಾಗಿ ಉಪಯೋಗ ಮಾಡಿ ಸ್ವಾಮಿ. ಯಾರ್ಯಾರು ಅಂಗೀಕಾರದ ಪ್ರಾರ್ಥನೆ ಮಾಡಿದ್ದಾರೋ ಅವರಲ್ಲಿ ನೀನು ಪ್ರವೇಶ ಮಾಡಿದ್ದೇ ಅನ್ನೋದನ್ನು ಮುಂದಿನ ದಿನಮಾನಗಳು ತೋರಿಸ್ಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆಪ್ಪ. ನಿನ್ನ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ, ನಿನ್ನ ಪ್ರಾಣಕ್ಕಾಗಿ ಸ್ತೋತ್ರ, ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಶುಭ ಸಮಾಚಾರವನ್ನು ಹೆಚ್ಚು ಜನರಿಗೆ ಸಾರಿ ಹೆಚ್ಚು ಆತ್ಮಗಳ ನಿನ್ನ ಕಡೆ ತರಲಿಕ್ಕಾಗುವಂತೆ ನಮ್ಮೆಲ್ಲನೂ ಉಪಯೋಗಿಸಬೇಕಾಗಿ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನೋಡುತ್ತಿರುವಂಥ ಎಲ್ಲ ವೀಕ್ಷಕರ ಸಂಗಡ, ಎಲ್ಲ ದೇವಜನರ ಸಂಗಡ ಶಾಶ್ವತವಾಗಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.